ಇನ್ನು ವಿಜೇಂದ್ರ ಅವರು ಒಂದು ಮಾತನ್ನ ಹೇಳಿದ್ರಲ್ಲ, ಡಿಸೆಂಬರ್ ಬಳಿಕ ಎಲ್ಲ ಬಾಗಿಲುಗಳು ಬಂದ್ ಆಗುತ್ತೆ ಅಂತ. ಸಿಟಿ ರವಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ, ಬಿಜೆಪಿಯಲ್ಲಿ ಇರೋದು ಒಂದೇ ಬಾಗಿಲು, ಜೊತೆಗೆ ಜನರ ಹಿತಾಸಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಯಾರಾದರೂ ಹೋರಾಟ ಮಾಡಿದ್ರೆ ಅದನ್ನ ಬೇಡ ಅಂತ ಹೇಳೋಕ್ಕಾಗುತ್ತಾ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ಅವರು ವಕ್ಫ್ ವಿಚಾರ ಇದು ಬಿಜೆಪಿಯ ವಿಚಾರವಾಗಿ ಉಳಿದಿಲ್ಲ, ಜನರ ವಿಚಾರ ಆಗಿದೆ, ಇದರಲ್ಲಿ ಯಾರೇ ಹೋರಾಟ ಮಾಡಿದ್ರು ಸ್ವಾಗತಿಸ್ತೀವಿ ಎಂದಿದ್ದಾರೆ. ನಾನೀಗ ಇಲ್ಲಿಗೆ 38 ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು. ನಾನು ಬಿ ಜೆ ಪಿ ಒಂದೇ ಬಾಗಿಲು, ಯಾವ ಬಾಗಿಲೂ ತಟ್ಟಿಲ್ಲ, ಬಿ ಜೆ ಪಿ ಬಾಗಿಲು ಬಿಟ್ಟು ಹೊರಗಡೆ ಹೋಗಿಲ್ಲ. ನಾನೀಗ ಇಲ್ಲಿಗೆ 38 ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು. ನಾನು ಬಿ ಜೆ ಪಿ ಒಂದೇ ಬಾಗಿಲು, ಯಾವ ಬಾಗಿಲೂ ತಟ್ಟಿಲ್ಲ, ಬಿ ಜೆ ಪಿ ಬಾಗಿಲು ಬಿಟ್ಟು ಹೊರಗಡೆ ಹೋಗಿಲ್ಲ. ವಕ್ಫ್ ಬೋರ್ಡ್ ವಿಚಾರ ಇದೆಯಲ್ಲ, ಇದು ಇವತ್ತು ಬಿ ಜೆ ಪಿ ವಿಚಾರ ಆಗಿ ಉಳಿದಿಲ್ಲ, ಅದು ಜನಗಳ ವಿಚಾರ ಆಗ್ಬಿಟ್ಟಿದೆ. ಅದರಿಂದ ಜನನೂ ಈಗ ರೈತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ, ಸ್ವಾಮೀಜಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಹಿಂದೂ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಆ ಹಿಂದೂ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಬಿಜೆಪಿನೂ ಕೂಡ ನಾವು ಕೂಡ ಇನ್ನೊಂದು 3-4 ದಿನ ಆದಮೇಲೆ ನಮ್ಮ ಭೇಟಿ ಮಾಡ್ತೀರಿ. ಎಲ್ಲೆಲ್ಲಿ ಟೂರ್ಗಳು ಈಗಾಗಲೇ ಫಿಕ್ಸ್ ಆಗಿದೆ ಅಲ್ಲಿ ನಾವು ಕೂಡ ಹೋರಾಟ ಮಾಡ್ತೀವಿ. ಇದೊಂದು ಜನಗಳ ವಿಚಾರ, ಆದ್ದರಿಂದ ಯಾರೇ ಹೋರಾಟ ಮಾಡಿದ್ರು ನಾವು ಸ್ವಾಗತ.